ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಶಾಸಕರ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಗಿರೀಶ್ ನಗರ್ ಶಾಲೆಯಲ್ಲಿ 8ನೇ ಬ ತರಗತಿಯ ವಿದ್ಯಾರ್ಥಿಗಳು ಸುಮಾರು 2 ರಿಂದ 3 ಟ್ರ್ಯಾಕ್ಟರ್ಗಳನ್ನು ತಯಾರು ಮಾಡ್ಕೊಂಡು ಬಂದಾರೆ. ಅವರು ಈ ಟ್ರ್ಯಾಕ್ಟರ್ಗಳನ್ನು ಅತಿ ಅದ್ಭುತವಾಗಿ ರಚನೆ ಮಾಡಿರೋದು ನಮಗೆ ನಮ್ಮ ಶಾಲೆಗೆ ಒಂದು ಹೆಮ್ಮೆಯ ವಿಷಯ ಅಂತೇಳಿ ನಾವು ಹೇಳ್ಬೋದು. ಈ ವಿದ್ಯಾರ್ಥಿಗಳು ತಯಾರಿಸಿದ ಟ್ರ್ಯಾಕ್ಟರ್ಗಳು ಈ ರೀತಿಯಾಗಿವೆ. ಇದು ಒಂದು ಟ್ರ್ಯಾಕ್ಟರ್, ಇನ್ನೊಂದು ಟ್ರ್ಯಾಕ್ಟರ್. ಈ ರೀತಿಯಾದಂಥ ಟ್ರ್ಯಾಕ್ಟರ್ಗಳನ್ನು ಅವರು ತಾವೇ ಸ್ವತಃ ತಯಾರಿನೇ ಬಿಡುವಿನ ವೇಳೆಯಲ್ಲಿ ರಚನೆ ಮಾಡ್ಕೊಂಡು ಬಂದಾರೆ. ಆನಂತರ ಟ್ರ್ಯಾಕ್ಟರ್ ಅಷ್ಟೇ ಅಲ್ಲ, ಅದಕ್ಕೆ ಟ್ರೈಲರ್ನು ಕೂಡ ತಯಾರು ಮಾಡ್ಯಾರ. ನೋಡ್ರಿ ಯಾವ ರೀತಿಯಾಗಿ ಅದು ಟ್ರ್ಯಾಕ್ಟರ್ದ ಒಂದು ಮಾದರಿಯನ್ನು ಸ್ವತಃ ಅವರೇ ತಯಾರು ಮಾಡ್ಯಾರ. ಟ್ರೈಲರ್ ತೋರ ಟ್ರೈಲರ್ ತಯಾರು ಮಾಡ್ಯಾರ. ಆನಂತರ ಗಳೆ ಗಳೆಯನ್ನು ಕೂಡ ಅವರು ತಯಾರು ಮಾಡ್ಯಾರ. ಅದನ್ನು ಅವರು ಟ್ರ್ಯಾಕ್ಟ್ರಿಗೆ ಫಿಕ್ಸ್ ಮಾಡೋದನ್ನು ಕೂಡ ಅದನ್ನು ಕೂಡ ಮಾಡ್ಯಾರ, ಟ್ರ್ಯಾಕ್ಟ್ರಿಗೆ ಫಿಕ್ಸ್ ಮಾಡೋದು. ಆನಂತರ ಈ ಟ್ರ್ಯಾಕ್ಟರ್ ಮೇಲೆ ಇಡೋದಕ್ಕೆ ಅವರು ಕೂಡ ಸೌಂಡ್ ಸಿಸ್ಟಮ್ನು ಕೂಡ ಮಾಡ್ಯಾರ. ಸೌಂಡ್ ಸಿಸ್ಟಮ್ನು ಕೂಡ ಯಾವ ರೀತಿಯಾಗಿ ಮಾಡ್ಯಾರ ಅನ್ನೋದನ್ನು ನೀವು ನೋಡ್ಬೋದು. ಇದು ಕೇವಲ ಮಾದರಿ ಅಷ್ಟೇ ಅಲ್ಲ, ಅವ್ರ ಸೌಂಡನ್ನು ಕೂಡ ಹಚ್ಚಿ ತೋರಿಸಿದ್ರು ನಮಗೆ ಈಗಾಗಲೇ. ಆನಂತರ ಇದಕ್ಕೆ ಅವರು ಮೋಟ್ರ್ ಕೂಡಿಸಿ ಬ್ಯಾಟ್ರಿಯನ್ನು ಯೂಸ್ ಮಾಡಿ ಚಲಿಸುವ ಹಾಗೆಯೂ ಕೂಡ ಮಾಡುವಂಥವ್ರು ಅದಾರ. ಈಗ ಈ ರೀತಿಯಾಗಿ ಅವರು ಅನೇಕ ರೀತಿಯಾದಂತಹ ಟ್ರ್ಯಾಕ್ಟರ್ಗಳನ್ನು ರಚನೆ ಮಾಡ್ಕೊಂಡು ಬಂದಾರೆ. ಅವರಿಗೆ ಯಶಸ್ಸು ಸಿಗಲಿ, ಹಾಗೆ ಅವರು ಯಾವ ರೀತಿಯಾಗಿ ಇವುಗಳನ್ನು ರಚನೆ ಮಾಡ್ಯಾರ ಅನ್ನೋದನ್ನು ಅವ್ರ ಬಾಯಿಂದ ಕೇಳೋಣ. ನಿನ್ನ ಹೆಸರು ಹೇಳ್ತಾ? ನನ್ನ ಹೆಸರು ಶಿವಯೋಗಿ ಪೂಜಾರಿ. ಇದನ್ನು ತಯಾರು ಮಾಡೋಕ್ಕೆ ಏನೇನು ಬಳಕೆ ಮಾಡಿದೆ? ವೇಸ್ಟ್ ಆಗಿದ್ದು ಪೈಪ ಅದನ್ನ ಕರಗಿಸಿ ಈ ಥರ ಇದಕ್ಕೆ ಬಂದೈತಿ. ಇದಕ್ಕೆ ಅಡ್ಸಾಕ ಪ್ಯೋಕಿಗೆ ಅಷ್ಟು ಖರ್ಚಾಗೈತಿ. ಎಷ್ಟು ರೂಪಾಯಿ ಖರ್ಚಾಗಿರ್ಬೋದು ಅಂದಾಜು? 300 ಹಿಡಿದ 400 ಮಟ್ಟ. ನೋಡಿರಿ, 300 ರಿಂದ 400 ರೂಪಾಯಿ ಒಳಗಡೆ ಒಂದು ಟ್ರ್ಯಾಕ್ಟರು, ಟ್ರೈಲರು ಇದನ್ನು ಅವರು ಮಾದರಿಯನ್ನು ರಚನೆ ಮಾಡ್ಯಾರ. ಇದೇ ರೀತಿಯಾಗಿ ಅವರು ಕೂಡ ಒಂದು 300 ರಿಂದ 400 ರೂಪಾಯಿ ಒಳಗಡೆ ಒಂದು ಮಾದರಿಯನ್ನು ತಯಾರು ಮಾಡ್ಯಾರ. ಇವರು ಈ ಟ್ರ್ಯಾಕ್ಟರ್ ಮಾದರಿಗೆ ನಿಲ್ಲಿಸಲಾರ್ದೇ ಅನೇಕ ರೀತಿಯಾದಂತಹ ಮಾದರಿಗಳನ್ನು ತಯಾರು ಮಾಡಿ ಮುಂದಿನ ಒಂದು ದಿನಗಳಲ್ಲಿ ಅವರು ವಿಜ್ಞಾನಿಯಾಗಿ ಬೆಳೆಯಲಿ ಅಂತೇಳಿ ಹಾರೈಸುತ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ.